ನಮಸ್ಕಾರ, ನಾನು ಡಾಕ್ಟರ್ ಇಂದಿರಾ, ಸ್ತ್ರೀ ಆರೋಗ್ಯ ತಜ್ಞೆ, ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ IMA ದೊಡ್ಡಬಳ್ಳಾಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ. ಇಂದು ನಮ್ಮೊಡನೆ ಇದ್ದಾರೆ ಶ್ರೀ ಸತ್ಯ ಅವರು. ಅವರಿಗೆ ಈಗ 65 ವರ್ಷ. ಅವರು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಟೆಕ್ನಾಲಜಿ ಬೇಕು. ಸುಮ್ಮನೆ ಹೋಗಿ ಡಾಕ್ಟರ್ ಹೋಗಿ ನಾನು ನೋಡ್ತೀನಿ ಅನ್ನೋದಕ್ಕೆ ಒಂದು ಸ್ಟೆಪ್ ಇರಬಹುದು, ಇವಾಗ ರ್ಯಾಂಪಂಟ್ ಆಗಿರುವಂಥ ಒಂದು ಸ್ಕ್ಯಾನ್ ಮಿಷಿನ್ ಇರ್ಬೋದು, ಯಾವುದೇ ಆಗಲಿ ಅದರಲ್ಲಿ ಹಿಂದುಗಡೆ ತುಂಬ ಅದ್ಭುತವಾದಂಥ ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಆರೋಗ್ಯದ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಲಸ ಮಾಡಬಹುದು ಅನ್ನೋದನ್ನು ಮಾಡ್ತಾ ಇರೋವಂಥವ್ರು ಸತ್ಯ ಅವರು. ಬನ್ನಿ ಅವ್ರನ್ನ ಇವಾಗ ನಾವು ಮಾತಾಡ್ಸೋಣ. ಸತ್ಯ ಅವರೇ, ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನೀವು ಟೆಕ್ನಾಲಜಿ ಇನ್ ಮೆಡಿಸಿನ್ ಇದಕ್ಕೆ ಎಂಟ್ರಾಗಿದ್ದು ಹೇಗೆ, ಮತ್ತು ನಿಮಗೆ ಅದರಲ್ಲಿ ಆಸಕ್ತಿ ಬಂದಿದ್ದು ಹೇಗೆ, ಮತ್ತು ನಿಮ್ಮ ಈಗಿನ ಕೆಲಸಗಳು ಹೇಗೆ, ಇದು ಮೂರನ್ನು ವಿಷಯವಾಗಿ ಹೇಳಿ. ನಮಸ್ಕಾರ. ನನಗೆ ಈ ಚಾನೆಲ್ಗೆ ನೀವು ಕರೆದಿದ್ದು ನನಗೆ ತುಂಬ ಸಂತೋಷ. ಯಾಕೆ ಅಂದರೆ ಟೆಕ್ನಾಲಜಿ ಇಲ್ಲದೆ ಇವತ್ತು ತುಂಬ ಕೆಲಸ ನಡೆಯಲ್ಲ. ಅದು ಪಬ್ಲಿಕ್ ಹೆಲ್ತ್ ಅನ್ನೋದ್ರಲ್ಲಿ ನಾವು ಸಾವಿರಾರು ಜನಕ್ಕೆ ಸೇವೆ ಮಾಡಬೇಕು. ಹೆಲ್ತಲ್ಲಿ ಸಾವಿರಾರು ಜನಕ್ಕೆ ಸೇವೆ ಮಾಡಬೇಕಾಗಿದ್ದರೆ ಟೆಕ್ನಾಲಜಿ ಇದ್ರೇ ಸಾವಿರಾರು ಜನಕ್ಕೆ ನಾವು ಮುಟ್ಟೋಕ್ಕೆ ಸಾಧ್ಯ. ಒಂದೇ ಅಲ್ಲ, ಚೆನ್ನಾಗಿ ಟೆಸ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕು ಅಂತ ಒಂದು ಅವ್ರಿಗೆ ದಾರಿ ತೋರಿಸಿ ಅವ್ರನ್ನ ಪೂರ ಚಿಕಿತ್ಸೆ ಆಗೋ ತನಕ ನೋಡ್ಕೊಳ್ಳೋ ಸಾಧ್ಯತೆ ಇದೆ ಪಬ್ಲಿಕ್ ಹೆಲ್ತಲ್ಲಿ. ಅದಕ್ಕೆ ಟೆಕ್ನಾಲಜಿ ಬೇಕಾಗ್ತದೆ. ಆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ ಟೆಕ್ನಾಲಜಿಗೆ ಬಂದಿದ್ದ ಕಾರಣವೇ ನಮ್ಮ ಮನೆಯಲ್ಲಿ ತುಂಬ ನಮ್ಮ ತಂದೆ ತಾಯಿ ನಮ್ಮ ಸಿಸ್ಟರ್ ಎಲ್ರಿಗೂ ಹುಷಾರಿರಲಿಲ್ಲ. ಆಗಿಂದ ನೋಡಿ ಕಲ್ತ್ಕೊಂಡು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿ ಈ ಹೆಲ್ತ್ ಕೇರ್ ಬಗ್ಗೆ ತಿಳ್ಕೊಂಡು ಡಾಕ್ಟರ್ಸ್ ಜೊತೆಗೆಲ್ಲ ಕೆಲಸ ಮಾಡಿ ಸಾಫ್ಟ್ವೇರ್ ಬರೆದು, ಆಮೇಲೆ ಯಾವ ಸಾಫ್ಟ್ವೇರ್ ಬರೆದ್ರೆ ಜಾಸ್ತಿ ಜನಕ್ಕೆ ಮುಟ್ಟುತ್ತೆ, ಎಷ್ಟು ಜನಕ್ಕೆ ಇದರಿಂದ ಪ್ರಯೋಜನ ಆಗುತ್ತೆ ಅಂತ ಅರಿವು ಬಂದ ಮೇಲೆ ಪಬ್ಲಿಕ್ ಹೆಲ್ತಿಗೆ ಬಂದಿದ್ದೀನಿ. ಪಬ್ಲಿಕ್ ಹೆಲ್ತ್ ಅನ್ನೋದು ನಮ್ಮ ದೇಶದಲ್ಲಿ ಭಾರಿ ಮುಖ್ಯವಾಗಿರುತ್ತೆ. ಪಬ್ಲಿಕ್ ಹೆಲ್ತ್ ಇಲ್ಲದೇ ಇದ್ದಿದ್ದರೆ ಇವತ್ತು ನಮ್ಗೆ ಆಗೋದು ಅಂತ ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ನಾವೆಲ್ಲ ಇವಾಗ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ನಮಗೆ ಚಿಕ್ಕ ವಯಸ್ಸಲ್ಲಿ ಯಾರೋ ಪೋಲಿಯೋ ಡೋಸ್ ಕೊಟ್ಟರು, ನಮಗೆ BCG ಇಂಜೆಕ್ಷನ್ ಹಾಕಿದ್ರು, ನಮಗೆ ಡೋಸಸ್ ಕೊಟ್ಟರು. ಆ ಚಿಕಿತ್ಸೆಯಿಂದ ಅದೇನು ಎಲ್ಲರೂ ಜನಗಳು ಡಾಕ್ಟ್ರು ಎಲ್ಲ ಸೇರ್ಕೊಂಡು ಮಾಡಿದ್ರಿಂದ ಆಗ್ತಾಯಿದೆ. ಇವಾಗ ಟೆಕ್ನಾಲಜಿ ಇರೋ ಕಾಲದಲ್ಲಿ ಇನ್ನೂ ಬೇಗ ಬೇಕಾದಷ್ಟು ರೋಗಗಳನ್ನ ಬೇಗ ತಡೆಯೋದಕ್ಕೆ ಪಬ್ಲಿಕ್ ಹೆಲ್ತ್ಗೆ ಬೇಕಾಗಿರೋದು ಟೆಕ್ನಾಲಜಿ. ಆ ಟೆಕ್ನಾಲಜಿನಲ್ಲಿ ನಾನು ಕೆಲಸ ಮಾಡಿ ಪಬ್ಲಿಕ್ ಹೆಲ್ತ್ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಟೆಕ್ನಾಲಜಿ ಇಮರ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಪೋರ್ಷನ್ ಅಂದರೆ ವಿಮೆನ್ ಹೆಲ್ತ್, ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ನಮ್ಮ ದೇಶದಲ್ಲಿ ಹೆಂಗಸರಿಗೆ ಒನ್ ಆಫ್ ದಿ ಟಾಪ್ ಮೋಸ್ಟ್ ಕ್ಯಾನ್ಸರ್ ಆ್ಯಂಡ್ ತುಂಬ ಈಸಿಯಾಗಿ ಅವಾಯ್ಡ್ ಮಾಡೋ ಕ್ಯಾನ್ಸರು. ಫಸ್ಟ್ ಲೆವೆಲ್ನಲ್ಲೇ ಸ್ಕ್ರೀನಿಂಗ್ ಮಾಡಿಕೊಂಡ್ರೆ, ಸ್ಕ್ರೀನಿಂಗ್ ಅನ್ನೋದು ದೊಡ್ಡ ಜಲಡಿನಲ್ಲಿ ಇಮ್ಮಿಡಿಯೇಟಾಗಿ ಎಲ್ಲರೂ ಚಿಕಿತ್ಸೆ ಸ್ಕ್ರೀನ್ ಮಾಡಿ ನೋಡಿದ್ರೆ ಯಾರಿಗಾರು ಬರೋ ಸೂಕ್ಷ್ಮ ಇದ್ರೂ ಇಮ್ಮಿಡಿಯೇಟಾಗಿ ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಲೈಫ್ ಲಾಂಗ್ ಅವ್ರಿಗೆ ಕ್ಯಾನ್ಸರ್ ಬರದೆ ತಡೆದು ಅವ್ರ ಜೀವ ಸುಖವಾಗಿರ್ಬೋದು. ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಅವರೊಬ್ಬರಿಗೆ ಇಲ್ಲ, ಮನೆಯವರು ಎಲ್ರಿಗೂ ತುಂಬ ಕಷ್ಟ ಬಂದು ಅವರು ಏನು ಮುಂದೆ ಹೊಡೆದಿರ್ತಾರೋ ಜೀವನದಲ್ಲಿ ಅದೆಲ್ಲ 50% ಕಮ್ಮಿ ಆಗೋಗ್ತದೆ. ಇವತ್ತು ಇಬ್ಬರನ್ನ ಓದಿಸ್ತಾ ಇರ್ತಾರೆ ಮನೆಯಲ್ಲಿ, ಆಸಕ್ತಿ ಇರುತ್ತೆ ಇನ್ನೂ ಇಬ್ಬರನ್ನ ಡಾಕ್ಟರ್ ಮಾಡಬೇಕು ಅಂತ. ಒಬ್ಬರಿಗೆ ಕ್ಯಾನ್ಸರು, ಒಬ್ಬರಿಗೆ ಏನಾದ್ರು ರೋಗ ಬಂದುಬಿಟ್ರೆ ಅವರು ಓದೋಕ್ಕಾಗಲ್ಲ, ಮನೆಯವ್ರಿಗೆ ದುಡ್ಡಿರಲ್ಲ, ಎಲ್ಲ ಖರ್ಚಾಗೋಗುತ್ತೆ. ಇವೆಲ್ಲ ನೋಡಿ ಜನಗಳಿಗೆ ಮುಂದೆ ಬರಬೇಕಾಗಿದ್ದರೆ, ನಮ್ಮ ದೇಶ ಮುಂದೆ ಬರಬೇಕಾಗಿದ್ದರೆ ಬೇಗ ಚಿಕಿತ್ಸೆ ಮಾಡಿ, ಬೇಗ ಸ್ಕ್ರೀನಿಂಗ್ ಮಾಡಿಕೊಂಡು, ಬೇಗ ನಮ್ಮ ಆರೋಗ್ಯನ ಕಾಪಾಡಿಕೊಂಡಿದ್ರೆ ನಮ್ಮ ದೇಶದಲ್ಲಿ ಇರೋ
ಇವಾಗ ಇರೋ ಯಂಗ್ಸ್ಟರ್ಸ್ನಿಗೆಲ್ಲ ಮಾಡಿದ್ರೆ ನಮ್ಮ ದೇಶ ಎಲ್ಲಿಗೆ ಬೇಕಾದ್ರೆ ಮುಂದೆ ಹೋಗ್ಬೋದು. ಈ ಹೆಲ್ತ್ ಅನ್ನೋದು ಈ ನಮ್ಮ ರಿಯಲ್ ವೆಲ್ತು. ಅದಕ್ಕೋಸ್ಕರನೇ ನಾವು ಪಬ್ಲಿಕ್ ಹೆಲ್ತಲ್ಲಿ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಥರ್ಮಲೆಟಿಕ್ಸ್ ಅನ್ನೋ ಒಂದು ಟೆಕ್ನಾಲಜಿ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಮುಟ್ಟದೆ ಅವ್ರಿಗೆ ಬೇಕಾಗಿರೋ ಚಿಕಿತ್ಸೆ ಮಾಡಿ ಕ್ಯಾನ್ಸರ್ ಇದೆಯಾ ಇಲ್ವಾ ಬ್ರೆಸ್ಟ್ ಕ್ಯಾನ್ಸರ್ ಅಂತ ತಿಳ್ಕೊಂಡು ನೆಕ್ಸ್ಟ್ ಲೆವೆಲ್ ಆಫ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಟೆಸ್ಟಿಂಗ್ಗೆ ಕಳಿಸ್ತಾ ಇದ್ದೀವಿ. ಇದು ಮಾಡೋದು ಎಲ್ಲ ವಯಸ್ಸು ಹೆಣ್ಮಕ್ಳು ಮಾಡ್ಕೋಬೋದು. ಇವಾಗ ಏನು ಅಂದರೆ ಕೆಲವು ಹೆಣ್ಣು ಮಕ್ಳಿಗೂ ಬರ್ತಾ ಇದೆ ಅಂತಾರೆ. ಇದು ಎಲ್ಲರೂ ಮಾಡ್ಕೋಬೋದು. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಭಯಪಡುವಂಥದ್ದಲ್ಲ. ಮೊದಲೇ ಇದನ್ನ ಕಂಡುಹಿಡಿದು ಮೊದಲೇ ಇದಕ್ಕೆ ತಡೆ ಹಿಡಿದ್ರೆ ಇದರಿಂದ ಏನು ಅಪಾಯನೂ ಆಗಲ್ಲ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪಬ್ಲಿಕ್ ಹೆಲ್ತಲ್ಲಿ ಟೆಕ್ನಾಲಜಿ ಎಷ್ಟು ಇಂಪಾರ್ಟೆಂಟು, ಎಷ್ಟು ಮುಖ್ಯ ಅಂತ ಹೇಳಿದ್ರಿ. ಅದು ಒಂದು ನಾವು ಡೇಟಾ ಕೊಡೋವಂಥದ್ದು ಇರ್ಬೋದು, ಅಲ್ಲ ಇಷ್ಟು ಜನಕ್ಕೆ ಇಷ್ಟು ನಾವು ಸ್ಕ್ರೀನ್ ಮಾಡಿದ್ವಿ ಈ ಥರ ಬಂತು ಅನ್ನೋದಿರ್ಬೋದು. ಈಗ ನಾವು 2,000 ಜನಕ್ಕೆ ಮಾಡಿದಾಗ ಇಬ್ಬರಿಗೆ ಮಾತ್ರ ತೊಂದರೆ ಇದೆ ಅಂತ, ನಿಜವಾದ ತೊಂದರೆ ಅಂತ ಬಂದಿದೆ. ಅವ್ರಿಗೆ ಚಿಕಿತ್ಸೆ ಆಲ್ರೆಡಿ ನಡೀತಾ ಇದೆ ಮತ್ತು ಚೆನ್ನಾಗೂ ಆಗಿದ್ದಾರೆ. ಇದೊಂದು ಹೆಮ್ಮೆಯಿಂದ ನಾವು ನಿಮ್ಮ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡಿದ್ವಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಇದೆ. ಇನ್ನೂ ನಿಮ್ಮ ಕೈಯಿಂದ ಈ ಥರ ಒಳ್ಳೊಳ್ಳೆ ಟೆಕ್ನಾಲಜಿ ಬರಲಿ ಅಂತ ಆಶಿಸ್ತಾ ನಮಸ್ಕಾರ ಸರ್. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.